ಮುಸ್ಲಿಮ್ಸಲ್ಲೂ ಇಲ್ಲ ಅಸಮಾಧಾನ, ಯಾರಲ್ಲೂ ಇಲ್ಲ ಅಸಮಾಧಾನ. ಸ್ವಲ್ಪ ಮುಖಂಡರುಗಳೆಲ್ಲ ಅಸಮಾಧಾನ ಇರ್ಬೋದು ಅಷ್ಟೇ. ಯಾರಿಗಾದ್ರೂ ಹಾಕಿದ್ರೆ ಅದು ಇಂಡೈರೆಕ್ಟ್ ಬಿಜೆಪಿ ಹಾಕ್ತೀನಿ ಅಂತ ಅವ್ರು ತಿಳ್ಕೊಂತಾರೆ. ಸುಮ್ಮನೆ ಬರೀ ಟೀಕೆ ಮಾಡೋದೇ ಅಲ್ಲ, ನಮ್ ಗ್ಯಾರಂಟಿ ಅಸ್ತ್ರ ಇದೆಯಲ್ಲ, ಇವ್ರಿಗೆ ಗೊತ್ತಾಯಿಲ್ಲ ಓಟ ಪರಿವರ್ತನೆ ಆಗಿದೆ. ಅದು ಕಾಂಗ್ರೆಸ್ಗೆ ವರದಾನನೇ ಗ್ಯಾರಂಟಿ. ಈ ಪುಣ್ಯಾತ್ಮರು ನಮ್ಗೆ ಕಾನೂನುಬದ್ಧ ಕೊಡ್ಬೇಕಲ್ಲ ಕೇಂದ್ರದವ್ರು ದುಡ್ಡ, ಅದ್ ಕೊಡಕ್ ಹೇಳಿ. ಹಂಗಾರೆ ಗ್ಯಾರಂಟಿ ನಿಲ್ಸಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡಕ್ ಹೇಳಿ ಬಿಜೆಪಿ ಅವ್ರಿಗೆ. ಎಲ್ಲನೂ ಕೊಡೋದು, ಸವಲತ್ತು ಕೊಡೋದು ಒಂದು ಅಭಿವೃದ್ಧಿನೇ. ನಮಗೆ ಪಾಲ್ ಕೊಡಿ ಕರೆಕ್ಟ್ ಆಗಿ. ಎಸ್, ನಾವಿದ್ದೀವಿ ದಾವಣಗೆರೆಯಲ್ಲಿ. ದಾವಣಗೆರೆ ಉಪಚುನಾವಣೆ ಕಾವು ಬಹಳಷ್ಟು ಜೋರಾಗಿರುವಂತದ್ದು. ಕಾಂಗ್ರೆಸ್ನ ಎಲ್ಲ MLAಗಳು MP ಕೂಡ ಬಂದು ಪ್ರಚಾರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅರಸೀಕೆರೆ MLA ಆಗಿರುವಂತಹ ಶಿವಲಿಂಗೇಗೌಡರು ಕೂಡ ಬಂದಿದ್ದಾರೆ. ಸೊ ನನ್ನೊಟ್ಟಿಗೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಬಹಳಷ್ಟು ಪೈಪೋಟಿ ಶುರುವಾಗಿದೆ, ನೀವು ಕೂಡ ಪ್ರಚಾರಕ್ಕೆ ಬಂದಿದ್ದೀರಾ. ಹೇಗೆ ಅನಿಸ್ತಾ ಇದೆ ಈ ಉಪಚುನಾವಣೆ ವಾತಾವರಣ? ಉಪಚುನಾವಣೆ ವಾತಾವರಣ ಕಾಂಗ್ರೆಸ್ ಪರವಾಗಿದೆ. ಈಗ ಮುಸ್ಲಿಮ್ಸ್ ಅಲ್ಲಿ ಸ್ವಲ್ಪ ಅಸಮಾಧಾನ ಇದೆ ಅನ್ನೋ ಒಂದು ಮಾತು ಕೂಡ ಇದೆ. ಮುಸ್ಲಿಮ್ಸಲ್ಲೂ ಇಲ್ಲ ಅಸಮಾಧಾನ, ಯಾರಲ್ಲೂ ಇಲ್ಲ ಅಸಮಾಧಾನ. ಸ್ವಲ್ಪ ಮುಸ್ಲಿಮಲ್ಲಿ ಅಸಮಾಧಾನ ಇತ್ತು, ಇದೆಲ್ಲ ಸರಿ ಹೋಗಿ. ಸರಿ, ಇವತ್ತು ಪ್ರಚಾರಕ್ಕೆ ಬಂದಿರೋದಾ ಅಥವಾ ಇವತ್ತು? ಇಲ್ಲ, ನಾವು ಬಂದು ಅವತ್ತೇ ಬಂದ. ನಾವು ಐದನೇ ದಿವಸ. ರೆಸ್ಪಾನ್ಸ್ ಹೇಗಿದೆ ಜನಗಳು? ಇಲ್ಲ, ಫುಲ್ ಚೆನ್ನಾಗಿದೆ ರೆಸ್ಪಾನ್ಸು. ಮೊನ್ನೆ ರಿಂಗ್ ರೋಡಲ್ಲಿ ಒಂದು ಸಭೆ ನಡೀತಲ್ಲ, ಅದ್ ನೋಡಿದ್ರೆ ಗೊತ್ತಾಗಲ್ವಾ ಎಷ್ಟು ಯಾರು ಹೇಳಿಲ್ಲ ಕೇಳಿಲ್ಲ, ಯಾರು ಕರ್ಕ ಬಂದಿಲ್ಲ. ಸುಮಾರು 25,000-30,000 ಜನವಾಗಿ ಕೂತ್ಕೊಂಡು ಬಂದ್ರು ಬೀದಿಲಿ. ಅಂದ್ರೆ ಈಗ ನೀವು ಅಸಮಾಧಾನ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಏನು ಇಲ್ಲ, ಜನಗಳೆಲ್ಲ ಅಸಮಾಧಾನ ಇಲ್ಲ, ಸ್ವಲ್ಪ ಮುಖಂಡರುಗಳೆಲ್ಲ ಅಸಮಾಧಾನ ಇರ್ಬೋದು ಅಷ್ಟೇ. ಎಷ್ಟು ಒಂದು ವೋಟ್ ಲೀಡ್ ಅಲ್ಲಿ ಗೆಲ್ಬಹುದು ಕಾಂಗ್ರೆಸ್ ಅಂತ ಅನ್ಸುತ್ತೆ ಸರ್? ನನ್ನ ಒಂದು ಅಸೆಸ್ಮೆಂಟ್ ಪ್ರಕಾರ, ನಾನು ತಿರುಗಿ ನೋಡಿದ ಒಂದು ಇದ್ರ ಪ್ರಕಾರ 25,000-30,000 ಬಹುಮತದಿಂದ ಗೆಲ್ಲುತ್ತೆ. 100% ಕಾನ್ಫಿಡೆಂಟ್. ಸರ್, ಈಗ ಪ್ರತಿ ಬಾರಿ ಮುಸ್ಲಿಮ್ಸ್ ವೋಟ್ಸ್ ಎಲ್ಲ ಕೂಡ ಕಾಂಗ್ರೆಸ್ಗೆ ಬರ್ತಾ ಇತ್ತು. ಈ ಬಾರಿ ಆ ವೋಟ್ ಸ್ಪ್ಲಿಟ್ಸ್ ಆಗ್ಬೋದು ಅನ್ನೋ ಒಂದು ಮಾತು ಕೂಡ ಇದೆ. 1% ಹೋಗಲ್ಲ. ಅವರು ಬಹಳ ಬುದ್ಧಿವಂತರಿದ್ದಾರೆ. ಯಾರಿಗಾದ್ರೂ ಹಾಕಿದ್ರೆ ಅದು ಇಂಡೈರೆಕ್ಟ್ ಬಿಜೆಪಿ ಹಾಕ್ತೀನಿ ಅಂತ ಅವ್ರು ತಿಳ್ಕೊತಾರೆ. ಸರ್, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ದಾವಣಗೆರೆ ಜನತೆಗೆ? ದಾವಣಗೆರೆ ಜನತೆ, ಶಾಮನೂರು ಶಿವಶಂಕರಪ್ಪನವರು ಏನು ಅಕಾಲಿಕ ಮರಣಕ್ಕೆ ತುತ್ತಾದರು, ಆ ತುತ್ತಾದಂಥ ಒಂದು ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಈ ಚುನಾವಣೆ, ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಈ ದಾವಣಗೆರೆಯನ್ನ ಇವತ್ತು ಬೆಂಗಳೂರಿಗಿಂತಲೂ ಉನ್ನತವಾಗಿ ಮಾದರಿಯಾಗಿ ಮಾಡಿದೆ. ಇದನ್ನು ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಬಹಳ ಚೆನ್ನಾಗಿದೆ ದಾವಣಗೆರೆ. ಈ ದಾವಣಗೆರೆಯನ್ನು ಬೆಳೆಸಲಿಕ್ಕೆ ಅವರು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಇಲ್ಲಿಯ ಜನತೆ ಅವರ ಕುಟುಂಬವನ್ನ ಕೈ ಬಿಡೋದಿಲ್ಲ ಅಂತಕ್ಕಂಥ ಅಪಾರವಾದಂಥ ನಂಬಿಕೆ ನಮಗಿದೆ. ಓಕೆ ಸರ್, ಈಗ ಇನ್ನೊಂದು ಪ್ರಶ್ನೆ ಕೇಳಲೇಬೇಕು ನಾನು. ಅಂದ್ರೆ ಉಪಚುನಾವಣೆಗೆ ಇಷ್ಟು MLA MP ಪ್ರಚಾರಕ್ಕೆ ಬರೋದು ಕಮ್ಮಿ. ಬಟ್ ಆದ್ರೆ ಈ ಬಾರಿ ಇಷ್ಟು MLAಗಳು MP ಇನ್ಕ್ಲೂಡಿಂಗ್ DCM ಆಗಿರೋದು, CM ಆಗಿರೋದು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಸೊ ಬಿಜೆಪಿ ಇದನ್ನ ಟೀಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಗೆಲ್ಲೋದಿಲ್ಲ ಅನ್ನೋ ಒಂದು ಭಯದಿಂದ ಎಲ್ಲರೂ ಕೂಡ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅವರಿಗೆ ಪ್ರಶ್ನೆ ಕೇಳಿ, ಬಿಜೆಪಿ ಅವರಿಗೆ. ಅವ್ರು ಬರೀ ಟೀಕೆ ಮಾಡೋದೇ ಅಲ್ಲ, ಹಿಂದೆ ನಡೆದಂತ ಉಪಚುನಾವಣೆಗಳಲ್ಲಿ ಅವ್ರ ಸರ್ಕಾರ ಇದ್ದಾಗ, ಅವರ ಸರ್ಕಾರ ಇದ್ದಾಗ ಉಪಚುನಾವಣೆ ನಡೆದಾಗ ಯಾವ CM ಹೋಗಿರಲಿಲ್ಲ, ಯಾವ DCM ಹೋಗಿರಲಿಲ್ಲ, ಯಾವ ಮಂತ್ರಿಗಳು ಬಂದಿರಲಿಲ್ಲ ಚುನಾವಣಾ ಕಣಕ್ಕೆ. ಒಂದು ಸ್ವಲ್ಪ ಮಾಹಿತಿ ಕೊಡಕ್ಕೆ ಹೇಳಿ. ಗೌರವ ಇದ್ರೆ ಸುಮ್ಮನೆ ಬರೀ ಟೀಕೆ ಮಾಡೋದೇ ಅಲ್ಲ. ಅವ್ರೇನು ಸಂಪ್ರದಾಯನ ಮುಂದುವರಿಸಿದ್ದಾರೆ ಅದನ್ನು ನಾವು ಮುಂದುವರಿಸಿದ್ದೀವಿ. ಇದು ಬೈ ಚುನಾವಣೆಗೆ ಸ್ವಾಭಾವಿಕವಾಗಿ ಬರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಬರ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲರೂ ಬಂದು ಚುನಾವಣೆ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಈ ಚುನಾವಣೆ ನಡೀತಾ ಇದೆ. ಸರ್, ಈಗ ದಾವಣಗೆರೆ ಬಾಗಲಕೋಟೆ 2 ಉಪಚುನಾವಣೆ ನಡೀತಾ ಇರುವಂತದ್ದು. ಬಾಗಲಕೋಟೆ ಬಗ್ಗೆ ಒಂದೆರಡು ಮಾತು. ಬಾಗಲಕೋಟೆನಲ್ಲೂ ಫೈಟ್ ಇದೆ ಅಂತಾರೆ, ಆದ್ರೂ ನಮ್ಮ ಕ್ಯಾಂಡಿಡೇಟ್ ಗೆಲ್ಲುತ್ತೆ ಅಂತಕ್ಕಂಥ ಭರವಸೆ ಇದೆ ಅಂತ ಹೇಳಿ ನಮ್ಮ ಮುಖಂಡರುಗಳೆಲ್ಲ ಹೇಳ್ತಾರೆ. ನಾವೇನಲ್ಲಿ ಹೋಗಿಲ್ಲ. ದಾವಣಗೆರೆಯಲ್ಲಿ ನಾವು ಇದೀವಿ, ನಮಗೆ ಸ್ಥಿತಿ ಗೊತ್ತಿದೆ, ಇಲ್ಲಿ ವಾತಾವರಣ ಗೊತ್ತಿದೆ, 100ಕ್ಕೆ 100 ಗೆಲ್ತಾರೆ ಅಂತ ಹೇಳ್ತೀವಿ. ಬಾಗಲಕೋಟೆಗೆ ಅಲ್ಲೂ ಚೆನ್ನಾಗಿದೆ, 100% ಗೆದ್ದೇ ಗೆಲ್ತಾರೆ ಅಂತ ನಮ್ದು ಗ್ಯಾರಂಟಿ ಇದೆ. ನಮ್ ಗ್ಯಾರಂಟಿ ಅಸ್ತ್ರ ಇದೆಯಲ್ಲ, ಇವ್ರಿಗೆ ಗೊತ್ತಾಯಿಲ್ಲ ಓಟ ಪರಿವರ್ತನೆ ಆಗಿದೆ. ಅದು ಆ ಡಬ್ಬ ಹೊಡೆದಲ್ಲೇ ಗೊತ್ತಾಗೋದು ಇವ್ರಿಗೆ. ಸರ್, ಅಂದ್ರೆ ಗ್ಯಾರಂಟಿ ವರ್ಕ್ ಆಗುತ್ತೆ ಈ ಉಪಚುನಾವಣೆಯಲ್ಲೂ ಅಂತ ಹೇಳ್ತಾರೆ. 100ಕ್ಕೆ 100 ಭಾಗ ಕಾಂಗ್ರೆಸ್ಗೆ ವರದಾನನೇ ಗ್ಯಾರಂಟಿ. ಈಗ ಗ್ಯಾರಂಟಿ ಇರೋದ್ರಿಂದ ಅಭಿವೃದ್ಧಿ ಕುಂಠಿತವಾಗಿದೆ? ಯಾವ ಅಭಿವೃದ್ಧಿ ಕುಂಠಿತವಾಗಿಲ್ಲ. ಈ ಪುಣ್ಯಾತ್ಮರು ನಮಗೆ ಕಾನೂನುಬದ್ಧ ಕೊಡ್ಬೇಕಲ್ಲ ಕೇಂದ್ರದವ್ರು ದುಡ್ಡ, ಅದ್ ಕೊಡಕ್ ಹೇಳಿ. ಎಲ್ಲಾ ಅಭಿವೃದ್ಧಿ ಕೆಲಸಗಳು ಆಗ್ತವೆ. ನಮ್ಗೆ ಎಷ್ಟು ಹಣನ ಕೊಡ್ಬೇಕು, ಎಷ್ಟು 1,000 ಕೋಟಿ ಕೊಡ್ಬೇಕು, ಅದನ್ನ ಕೊಡಕ್ ಹೇಳಿ. ಗೌರವ ಇದ್ರೆ
ಅದನ್ನು ರಿಲೀಸ್ ಮಾಡಕ್ಕೆ ಹೇಳಿ ಫಸ್ಟ್. ಅದನ್ನ ನಮ್ಗೇನು ಕಾನೂನಾತ್ಮಕವಾಗಿ ಇವ್ರು ಭಿಕ್ಷೆ ಬೇಡ್ತಾ ಇಲ್ಲ, ನಾವು ಕಾನೂನುಬದ್ಧವಾಗಿ ನಮ್ಗೇನು ರಿಲೀಸ್ ಮಾಡಬೇಕು ಕರ್ನಾಟಕ ಸರ್ಕಾರಕ್ಕೆ ಅದನ್ನು ಗೌರವದಿಂದ ರಿಲೀಸ್ ಮಾಡಕ್ಕೆ ಹೇಳಿ. ಅಭಿವೃದ್ಧಿ ಕೆಲಸ ಆಮೇಲೆ ನೋಡ್ಕೇಳಿ ಇನ್ನು ಎಷ್ಟರ ಮಟ್ಟಿಗೆ ಮಾಡ್ತೀವಿ ಅನ್ನೋದನ್ನು. ನಮ್ಮನ್ನ ವಿರೋಧಿ ಸರ್ಕಾರನ ಈ ಯಾವ ರಾಜ್ಯದಲ್ಲಿ ವಿರೋಧಿ ಸರ್ಕಾರಗಳಿದ್ದಾವೆ ಇವರಿಗೆ ಅವ್ರನ್ನ ಏನಾದರೂ ಮಾಡಿ ಮುಂದೆ ಸೋಲಿಸ್ಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಪಶ್ಚಿಮ ಬಂಗಾಳ ಎಲ್ಲ ಕಡೆ ಅವರಿಗೆ ಕೊಡಬಾರ್ದು ಕಷ್ಟನ ಕೊಟ್ಟು, ಮತ್ತೆ ಕೇಂದ್ರದ ಒಕ್ಕೂಟ ಅಂತ ಯಾಕೆ ಕರೀತಾರೆ? ನಾವು ಅವರು ಅಣ್ತಮ್ಮಂದ್ರಂಗೆ ಹೋಗ್ಬೇಕಲ್ವಾ? ನಮ್ಮಿಂದ ಅವರು 4,75,000 ಕೋಟಿ ಸಾಲ ಇದು ಟ್ಯಾಕ್ಸ್ ತಗೋತಾ ಇಲ್ವಾ? ನಮಗೆ ಬರಬಾರ್ದು ಟ್ಯಾಕ್ಸನ್ನು ಕೊಡ್ಲಿ ವಾಪಸ್ಸು. ಆತ್ಮಗೌರವ ಇದ್ರೆ ಕೊಡ್ಲಿ, ಅದನ್ನ ಕೇಳಿ BJP-ಯವ್ರಿಗೆ. ನಮಗೆ ಬರಬೇಕಾದ ಕರ್ನಾಟಕ ರಾಜ್ಯ, ನೀವು ಯಾವ ಸರ್ಕಾರ ಇರಲಿ, ಮೊದಲು ನಮಗೆ ಬರಬೇಕಾದಂಥ ಹಣನ ವಾಪಸ್ ಕೊಡಿ ಅಂತ ಕೇಳಿ ಅವ್ರಿಗೆ. ಗೌರವ ಇದ್ರೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ದುಡ್ಡನ್ನು ವಾಪಸ್ ಕೊಡಕ್ಕೆ ಹೇಳಿ. ಅದೇನು ಕಜ್ಜಿ ಮುಚ್ಚಿ ವಿಧಾನಸಭೆಯಲ್ಲಿ ರಾಜಾರೋಷವಾಗಿ ಹೇಳಿದ್ವಿ 2,000 ಕೋಟಿ ನಮಗೆ ಕೊಡಬೇಕು ನೀವು ಅಂತ. ಅದನ್ನು ದುಡ್ಡು ಬಿಡುಗಡೆ ಮಾಡಕ್ಕೆ ಹೇಳಿ, ನಾವು ಅಭಿವೃದ್ಧಿ ಮಾಡ್ತೀವಿ ಆ ದುಡ್ಡಲ್ಲಿ. ಅದನ್ನು ಇಟ್ಕೊಂಡ್ಬಿಟ್ಟು ಇವರು ಅಭಿವೃದ್ಧಿ ಆಗ್ತಾ ಇಲ್ಲ ಗ್ಯಾರಂಟಿ ಹಂಗಾರೆ ಹೇಳಿ. ಇವ್ರಿಗೆ ಆತ್ಮಗೌರವ ಇದ್ರೆ ಇವ್ರಿಗೆ ಹಂಗಾರೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡಕ್ಕೆ ಹೇಳಿ BJP-ಅವ್ರನ್ನ. ನೋಡೋಣ, ಬೇಡ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿ ಆತ್ಮಸಾಕ್ಷಿ ಇದ್ರೆ ಹೇಳಿ ಇವರು. ನಾವು ನಿಲ್ಲಿಸ್ತೀವ ಬಿಡ್ತೀವಿ, ಆಮೇಲೆ ನಾವು ಜನ ತಕೋತೀವಿ. ಅವ್ರು ಹೇಳುನ್ನಿ ತಕತ್ತಿದ್ರೆ ಯಾಕೆ ಇಂಡೈರೆಕ್ಟ್ ಆಗಿ ಬರೀ ಗ್ಯಾರಂಟಿ ಅದರಿಂದ ಅಭಿವೃದ್ಧಿ ಇಲ್ಲ ಅಂತಾರೆ. ನಿಲ್ಸಕ್ಕೆ ಹೇಳಿ, ಅದು ಅಭಿವೃದ್ಧಿನೇ. ಜನಗಳ ಕೈಗೆ ಅವನು ಕೂಲಿ ಮಾಡೋನ್ ಕೈಗೆ ಅನ್ನ ಕೊಡೋದು, ಎಲ್ಲನೂ ಕೊಡೋದು, ಸವಲತ್ತು ಕೊಡೋದು ಒಂದು ಅಭಿವೃದ್ಧಿನೇ. ಇನ್ನ ಎಲ್ಲ ಡ್ಯಾಮ್ಗೂ ಅವು ಇವು ಕಟ್ಟಕ್ಕೆ ನೀವು ಕೇಂದ್ರದಿಂದ ಕೊಡಿ, ತಗೊಳಕಲ್ಲ ದುಡ್ಡ ನಮ್ಮ ದುಡ್ಡು ತಗೊಳೋದಿಲ್ವಾ? ನಮಗೆ ಪಾಲ್ ಕೊಡಿ ಕರೆಕ್ಟಾಗಿ, ಎಲ್ಲ ರಾಜ್ಯಕ್ಕೂ ಕೊಟ್ಟಂಗೆ ನಮಗೂ ಪಾಲ್ ಕೊಡಿ. ನಮ್ಗೆ ಯಾಕೆ ಇಬ್ಬಂದಿ ಮಾಡ್ತಾ ಇದ್ದೀರಿ? ಆತ್ಮಸಾಕ್ಷಿ ಇಲ್ಲ ನಿಮ್ಗೆ? ಆತ್ಮಸಾಕ್ಷಿ ಇದ್ರೆ ಇಲ್ಲ, ಶ್ವೇತಪತ್ರ ಹೊಡ್ಸೀನಿ ಅವ್ರಿಗೆ. ಗೌರವ ಇದ್ರೆ, ಮಾನ ಮರ್ಯಾದೆ ಇದ್ರೆ ಶ್ವೇತಪತ್ರ ಹೊಡ್ಸಕ್ಕೆ ಹೇಳಿ ಅವ್ರಿಗೆ. ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಈ ಭಾರತ ದೇಶದ ಶ್ವೇತಪತ್ರ ಹೊಡ್ಸಕ್ಕೆ ಹೇಳಿ. ಎಲ್ಲ ರಾಜ್ಯಕ್ಕೆ ಏನೇನು ಕೊಟ್ಟಿದ್ದಾರೆ ಸವಲತ್ತ, ನಮ್ಮ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದು, ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅನ್ನೋದು ಶ್ವೇತಪತ್ರ ಹೊಂಡಿಸ್ಲ ಅವರು. ಎಸ್, ಕೇಳಿದ್ರಲ್ಲ, ಇದಾಗಿತ್ತು ಅರಸೀಕೆರೆ MLA ಆಗಿರುವಂತ ಶಿವಲಿಂಗೇಗೌಡರು. ಅವರು ಕೂಡ ಕಾನ್ಫಿಡೆಂಟ್ ಆಗಿದ್ದಾರೆ, ಗ್ಯಾರಂಟಿ ಅಸ್ತ್ರ ಇದೆ ನಮ್ಮ ಮಟ್ಟಿಗೆ. ಸೊ 2 ಕಡೆನೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರತ್ತೆ ಅಂತ. ಸೊ ಕಾದ್ ನೋಡೋಣ. ನೋಡ್ತಾ ಇರಿ ಕರ್ನಾಟಕ ಟಿವಿದು ಕರ್ಣಿಕರ ಧ್ವನಿ. ಕ್ಯಾಮರಾ ಪರ್ಸನ್ ಅಭಿ ಜೊತೆ ರಂಜಿತಾ ರೇವಣ್ಣ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.